ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/6/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 15/11/2005. ಸತ್ಯ ಮನಸ್ಸಿನಿಂದ ಪರಮಾತ್ಮ ತಂದೆಗೆ ಸ್ನೇಹಿಗಳಾಗಿ ಅಥವಾ ಪರಿವಾರದವರಿಗೆ ಸ್ನೇಹಿಗಳಾಗಿ ಪರಿಶ್ರಮದಿಂದ ಮುಕ್ತ ಆಗುವಂತಹ ಪ್ರತಿಜ್ಞೆಯನ್ನು ಮಾಡಿ ಮತ್ತು ಲಾಭವನ್ನು ಪಡೆದುಕೊಳ್ಳಿ. ಇಂದು ಬಾಪ್ತಾದ ತಮ್ಮ 4 ಕಡೆ ಇರುವಂತಹ ಶ್ರೇಷ್ಠ ಸ್ವರಾಜ್ಯ ಅಧಿಕಾರಿ ಸ್ವಮಾನಧಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ತಮಗಿಂತ ಶ್ರೇಷ್ಠ ಸ್ವಮಾನವನ್ನು ನೀಡಿದ್ದಾರೆ. ಪ್ರತಿಯೊಂದು ಮಗುವನ್ನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವುದರಿಂದ ಮುಕ್ತ ಮಾಡಿ ತಲೆಯ ಮೇಲಿನ ಕಿರೀಟವನ್ನಾಗಿ ಮಾಡಿಕೊಂಡಿದ್ದಾರೆ. ಸದಾ ಪ್ರೀತಿಯ ಮಕ್ಕಳಿಗೆ ಸೇವಾದಾರಿ ಆಗಿದ್ದೇನೆ ಎಂದು ಸ್ವಯಂವನ್ನು ಸೇವಾದಾರಿ ಎಂದು ಪರಮಾತ್ಮ ತಂದೆ ಹೇಳಿಕೊಂಡಿದ್ದಾರೆ. ಇಷ್ಟು ದೊಡ್ಡ ಅಧಿಕಾರ ಅಥವಾ ಇಂತಹ ಸ್ವಮಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡಿದ್ದಾರೆ ಅಂದ ಮೇಲೆ ಪ್ರತಿಯೊಬ್ಬರು ಸ್ವಯಂವನ್ನು ಇಷ್ಟೊಂದು ಸ್ವಮಾನಧಾರಿ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ? ಸ್ವಮಾನಧಾರಿಯ ವಿಶೇಷ ಲಕ್ಷಣ ಏನಾಗಿರುತ್ತದೆ? ಯಾರು ಎಷ್ಟು ಸ್ವಮಾನಧಾರಿ ಆಗಿರುತ್ತಾರೋ ಅವರು ಅಷ್ಟೇ ಸರ್ವರಿಗೂ ಗೌರವವನ್ನು ನೀಡುವಂತವರಾಗಿರುತ್ತಾರೆ. ಯಾರು ಎಷ್ಟು ಸ್ವಮಾನಧಾರಿ ಆಗಿರುತ್ತಾರೋ ಅಷ್ಟೇ ನಮ್ರರಾಗಿರುತ್ತಾರೆ ಮತ್ತು ಸರ್ವರ ಸ್ನೇಹಿಗಳಾಗಿರುತ್ತಾರೆ. ಸ್ವಮಾನಧಾರಿ ಮಕ್ಕಳ ಲಕ್ಷಣ ಅಂದರೆ ಸ್ವಮಾನಧಾರಿಗಳು ಪರಮಾತ್ಮ ತಂದೆಗೆ ಪ್ರಿಯ ಆಗುವುದರ ಜೊತೆಗೆ ಸರ್ವರಿಗೂ ಪ್ರಿಯ ಆಗಿರುತ್ತಾರೆ. ಹದ್ದಿನ ರೂಪದಲ್ಲಿ ಪ್ರಿಯ ಆಗಿರುವುದಿಲ್ಲ, ಬೇಹದ್ದಿನ ರೂಪದಲ್ಲಿ ಪ್ರಿಯ ಆಗಿರುತ್ತಾರೆ. ಹೇಗೆ ಪರಮಾತ್ಮ ತಂದೆ ಸರ್ವರಿಗೆ ಪ್ರಿಯ ಆಗಿದ್ದಾರೆ. ಬಲೆ 1 ತಿಂಗಳ ಮಗು ಇರಬಹುದು ಅಥವಾ ಆದಿರತ್ನ ಆಗಿರಬಹುದು, ಆದರೆ ಪ್ರತಿಯೊಬ್ಬರೂ ನಾನು ಪರಮಾತ್ಮ ಶಿವತಂದೆಗೆ ಮಗು ಆಗಿದ್ದೇನೆ, ಪರಮಾತ್ಮ ಶಿವತಂದೆ ನನ್ನವರಾಗಿದ್ದಾರೆ ಎಂದು ಸ್ವೀಕಾರವನ್ನು ಮಾಡಿದ್ದಾರೆ. ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಮಾತೆ ಸರ್ವರಿಗೂ ಪ್ರಿಯ ಆಗುವ ಮಾತಿನ ಸಂಕೇತ ಆಗಿದೆ ಮತ್ತು ಶ್ರೇಷ್ಠ ಸ್ವಮಾನದ ಸಂಕೇತ ಆಗಿದೆ. ಏಕೆಂದರೆ ಮಕ್ಕಳಾದ ನೀವೆಲ್ಲರೂ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತವರಾಗಿದ್ದೀರಾ. ನೋಡಿ, ಪರಮಾತ್ಮ ತಂದೆ ಪ್ರತಿಯೊಂದು ವರ್ಗದ ಮಕ್ಕಳಿಗೂ ಸಮಾನವಾದ ಸ್ವಮಾನವನ್ನು ನೀಡಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ಸಮಾನ ಆಗಿರುವಂತಹ ಮಕ್ಕಳಿಗೂ ಕೂಡ ಒಂದೇ ರೂಪದ ಸ್ವಮಾನವನ್ನು ನೀಡಿದ್ದಾರೆ. ಯುವಕರಿಗೆ ವಿನಾಶಕಾರಿಯಿಂದ ವಿಶ್ವ ಕಲ್ಯಾಣಕಾರಿಯಾಗಿ ಅನ್ನುವ ಸ್ವಮಾನವನ್ನು ನೀಡಿದ್ದಾರೆ. ಯುವಕರನ್ನು ಮಹಾನ್ ಆತ್ಮರನ್ನಾಗಿ ಮಾಡಿದ್ದಾರೆ. ಪ್ರವೃತ್ತಿಯಲ್ಲಿ ಇರುವಂತವರಿಗೆ ನೀವು ಮಹಾತ್ಮರಾಗಿದ್ದೀರಾ. ದೊಡ್ಡ ದೊಡ್ಡ ಜಗದ್ಗುರುಗಳಿಗಿಂತ ನೀವು ಶ್ರೇಷ್ಠರಾಗಿದ್ದೀರಾ. ನೀವು ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪರವೃತ್ತಿಯಲ್ಲಿ ಇರುವಂತಹ ಮಹಾತ್ಮರಾಗಿದ್ದೀರಾ. ಈ ರೀತಿ ಪ್ರವೃತ್ತಿಯಲ್ಲಿ ಇದ್ದು ಪರವೃತ್ತಿಯಲ್ಲಿ ಇರುವಂತಹ ಮಕ್ಕಳ ಸಮ್ಮುಖದಲ್ಲಿ ಮಹಾತ್ಮರೂ ಕೂಡ ತಲೆಯನ್ನು ಬಾಗಿಸುವಂತೆ ಪರಮಾತ್ಮ ತಂದೆ ಮಾಡಿದ್ದಾರೆ. ಕನ್ಯರಿಗೆ ಶಿವಶಕ್ತಿ ಸ್ವರೂಪದ ಸ್ವಮಾನವನ್ನು ನೆನಪು ಮಾಡಿಸಿದ್ದಾರೆ. ಕನ್ಯರನ್ನು ಶಿವಶಕ್ತಿಯರನ್ನಾಗಿ ಮಾಡಿದ್ದಾರೆ. ವೃದ್ಧ ಮಕ್ಕಳನ್ನು ಬ್ರಹ್ಮ ತಂದೆಯ ಜೊತೆಗಾರ ಅನುಭವಿ ಆತ್ಮರಾಗಿದ್ದೀರಾ ಅನ್ನುವ ಸ್ವಮಾನಧಾರಿಯನ್ನಾಗಿ ಮಾಡಿದ್ದಾರೆ. ವೃದ್ಧ ಮಕ್ಕಳಿಗೆ ಬ್ರಹ್ಮ ತಂದೆಯ ಸಮಾನ ಜೊತೆಗಾರರಾಗಿದ್ದೀರಾ ಅನ್ನುವ ಅನುಭವಿ ಆತ್ಮರ ಸ್ವಮಾನವನ್ನು ನೀಡಿದ್ದಾರೆ. ಅದೇ ರೀತಿ ಸ್ವಮಾನಧಾರಿ ಮಕ್ಕಳಾದ ನೀವು ಕೂಡ ಪ್ರತಿಯೊಂದು ಆತ್ಮವನ್ನು ಇದೇ ರೀತಿ ಸ್ವಮಾನಧಾರಿಯ ರೂಪದಲ್ಲಿ ನೋಡುತ್ತೀರಾ ತಾನೆ? ಕೇವಲ ಸ್ವಮಾನಧಾರಿಯ ರೂಪದಲ್ಲಿ ನೋಡುವುದಷ್ಟೇ ಅಲ್ಲ, ಆದರೆ ಸಮ್ಮುಖದಲ್ಲಿ ಇರುವಂತವರು ಸ್ವಮಾನಧಾರಿಗಳಾಗಿದ್ದಾರೆ ಅನ್ನುವ ಅನುಭವದಲ್ಲೇ ಅವರ ಸಂಬಂಧ ಸಂಪರ್ಕದಲ್ಲಿ ಬರುವಂತವರಾಗಿದ್ದೀರಾ. ಏಕೆಂದರೆ ಸ್ವಮಾನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವಂತದ್ದಾಗಿದೆ. ಎಲ್ಲಿ ಸ್ವಮಾನ ಇರುತ್ತದೆಯೋ ಅಲ್ಲಿ ದೇಹಾಭಿಮಾನ ಇರುವುದಿಲ್ಲ. ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಹಳ ಸಹಜ ಸಾಧನ ಅಂದರೆ ಸದಾ ಸ್ವಮಾನದಲ್ಲಿ ಸ್ಥಿತ ಆಗುವುದಾಗಿದೆ. ಸದಾ ಪ್ರತಿಯೊಬ್ಬರನ್ನು ಸ್ವಮಾನದ ದೃಷ್ಟಿಯಿಂದ ನೋಡುವುದಾಗಿದೆ. ಬಲೆ ಅವರು ಕಾಲಾಳಾಗಿರಬಹುದು ಅಥವಾ 16,000 ಮಾಲೆಯ ಮಣಿಯ ಲಾಸ್ಟ್ ನಂಬರ್ನ ಮಗು ಆಗಿರಬಹುದು, ಆದರೆ ಆ ಲಾಸ್ಟ್ ನಂಬರ್ನ ಆತ್ಮ ಕೂಡ ನಾಟಕದ ಅನುಸಾರ ಪರಮಾತ್ಮ ತಂದೆಯ ಮೂಲಕ ಯಾವುದೋ ಒಂದು ವಿಶೇಷತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದೆ.
ನಾಟಕದ ಅನುಸಾರ 16,000 ಮಣಿಗಳ ಮಾಲೆಯ ಅಂತಿಮ ನಂಬರ್ನ ಮಗುವಿಗೂ ಕೂಡ ಪರಮಾತ್ಮ ತಂದೆಯ ಮೂಲಕ ಯಾವುದೋ ಒಂದು ವಿಶೇಷತೆ ಪ್ರಾಪ್ತಿಯಾಗಿದೆ. ಸ್ವಮಾನಧಾರಿಗಳು ವಿಶೇಷತೆಯನ್ನು ನೋಡಿ ಸ್ವಮಾನವನ್ನು ನೀಡುತ್ತಾರೆ, ಅಂದರೆ ಗೌರವವನ್ನು ನೀಡುತ್ತಾರೆ. ಅವರ ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ, ಕೃತಿಯಲ್ಲಿ ಪ್ರತಿಯೊಂದು ಆತ್ಮದ ವಿಶೇಷತೆಯೇ ಸಮಾವೇಶ ಆಗಿರುತ್ತದೆ. ಯಾರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೋ, ಪರಮಾತ್ಮ ತಂದೆಗೆ ಮಗುವಾಗಿರುವ ಕಾರಣ ಅವರು ವಿಶೇಷ ಆತ್ಮ ಆಗಿದ್ದಾರೆ. ಬಲೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ, ಆದರೆ ಜಗತ್ತಿನಲ್ಲಿರುವ ಜನಕ್ಕೆ ಹೋಲಿಕೆ ಮಾಡಿದರೆ ಕೋಟಿಯಲ್ಲಿ ಕೆಲವರಾಗಿದ್ದೀರಾ. ಈ ರೀತಿ ಎಲ್ಲರೂ ಸ್ವಯಂವನ್ನು ವಿಶೇಷ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ತಾನೆ. ಸ್ವಮಾನದಲ್ಲೇ ಸ್ಥಿತ ಆಗಿರಬೇಕು. ದೇಹಾಭಿಮಾನಕ್ಕೆ ವಶ ಆಗಬಾರದು, ಸ್ವಮಾನದಲ್ಲಿ ಇರಬೇಕು. ಪರಮಾತ್ಮ ತಂದೆಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಏಕೆ ಪ್ರೀತಿ ಇದೆ? ಏಕೆಂದರೆ ಪರಮಾತ್ಮ ತಂದೆಗೆ ಗೊತ್ತಿದೆ, ಪ್ರತಿಯೊಬ್ಬ ಮಕ್ಕಳು ನನ್ನನ್ನು ಗುರುತಿಸಿ ನನಗೆ ಮಕ್ಕಳಾಗಿದ್ದಾರೆ. ಬಲೆ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಮಿಲನದ ಈ ಮೇಳಕ್ಕೆ ಮೊದಲನೇ ಬಾರಿ ಬಂದಿರಬಹುದು, ಆದರೂ ಕೂಡ ಬಾಬಾ ಎಂದು ಕರೆದಿದ್ದಾರೆ. ಅಂದ ಮೇಲೆ ಬಾಬಾ ಎಂದು ಹೇಳಿರುವ ಕಾರಣ ಪರಮಾತ್ಮ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಬಾಪ್ದಾದರವರಿಗೆ 4 ಕಡೆ ಇರುವಂತಹ ಸರ್ವ ಮಕ್ಕಳು ಸರ್ವರಿಗಿಂತ ಪ್ರಿಯ ಆಗಿದ್ದಾರೆ. ಅದೇ ರೀತಿ ಈ ಮಾತಿನಲ್ಲಿ ತಂದೆಯನ್ನು ಅನುಕರಣೆ ಮಾಡಿ. ಯಾರೂ ನಿಮಗೆ ಅಪ್ರಿಯ ಆಗಿರಬಾರದು, ಸರ್ವರೂ ಪ್ರಿಯ ಆಗಿರಬೇಕು ಮತ್ತು ನೀವು ಕೂಡ ಸರ್ವರಿಗೂ ಪ್ರಿಯ ಆಗಿರಬೇಕು. ನೋಡಿ, ಯಾರೆಲ್ಲ ಮಕ್ಕಳು ನನ್ನ ಬಾಬಾ ಎಂದು ಹೇಳುತ್ತಾರೋ, ಮೇರಾ ಬಾಬಾ ಎಂದು ಹೇಳುತ್ತಾರೋ, ಆಗ ಆ ನನ್ನತನ ಹೇಗೆ ಬರುತ್ತದೆ? ಸ್ನೇಹದ ಕಾರಣ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಅನುಭವ ಆಗುತ್ತದೆ. ಯಾರೆಲ್ಲ ಇಲ್ಲಿ ಕುಳಿತಿದ್ದೀರೋ ಅವರೆಲ್ಲರೂ ತಿಳಿದುಕೊಂಡಿದ್ದೀರ ತಾನೆ, ಪರಮಾತ್ಮ ತಂದೆಯ ಸ್ನೇಹ ನನ್ನನ್ನು ಪರಮಾತ್ಮ ತಂದೆಯ ಮಗುವನ್ನಾಗಿ ಮಾಡಿದೆ. ಪರಮಾತ್ಮ ತಂದೆಯ ಸ್ನೇಹ ಅಯಸ್ಕಾಂತ ಆಗಿದೆ. ಸ್ನೇಹ ಅನ್ನುವ ಅಯಸ್ಕಾಂತದಿಂದ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಸ್ನೇಹ ಅನ್ನುವ ಅಯಸ್ಕಾಂತ ನಮ್ಮನ್ನು ಪರಮಾತ್ಮ ತಂದೆಗೆ ಮಕ್ಕಳನ್ನಾಗಿ ಮಾಡಿದೆ. ಮನಸ್ಸಿನ ಸ್ನೇಹ ಕೇವಲ ಬಾಯಿ ಮಾತಿಗೆ ಹೇಳಿಕೊಳ್ಳುವಂತಹ ಸ್ನೇಹ ಅಲ್ಲ, ಅಂದರೆ ತೋರಿಕೆಯ ಸ್ನೇಹ ಅಲ್ಲ. ಮನಸ್ಸಿನ ಸ್ನೇಹ, ಮನಸ್ಸಿನ ಸ್ನೇಹ ಈ ಬ್ರಾಹ್ಮಣ ಜೀವನಕ್ಕೆ ಅಡಿಪಾಯ ಆಗಿದೆ. ಮನಸ್ಸಿನ ಸ್ನೇಹವೇ ನಮ್ಮ ಈ ಬ್ರಾಹ್ಮಣ ಜೀವನಕ್ಕೆ ಫೌಂಡೇಶನ್ ಆಗಿದೆ. ನೀವು ಪರಮಾತ್ಮ ತಂದೆಯ ಜೊತೆಗೆ ಏಕೆ ಮಿಲನವನ್ನು ಮಾಡಲು ಬರುತ್ತೀರಾ? ಸ್ನೇಹ ನಿಮ್ಮನ್ನು ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬಂದಿದೆ ತಾನೆ. ಯಾರೆಲ್ಲ ಇಲ್ಲಿ ಕುಳಿತಿದ್ದೀರೋ ಅಥವಾ ಯಾರೆಲ್ಲ ಬಂದಿದ್ದೀರೋ, ನೀವೆಲ್ಲರೂ ಏಕೆ ಬಂದಿದ್ದೀರಾ? ಸ್ನೇಹ ನಿಮ್ಮನ್ನು ಸೆಳೆದುಕೊಂಡು ಬಂದಿದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಎಷ್ಟು ಸ್ನೇಹ ಇದೆ? 100% ಸ್ನೇಹ ಇದೆಯೋ ಅಥವಾ ಪರಮಾತ್ಮ ತಂದೆಯ ಬಗ್ಗೆ ಕಡಿಮೆ ಸ್ನೇಹ ಇದೆಯೋ? ಯಾರು ನನಗೆ ಪರಮಾತ್ಮ ತಂದೆಯ ಬಗ್ಗೆ 100% ಸ್ನೇಹ ಇದೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಸ್ನೇಹದಲ್ಲಿ 100% ಸ್ನೇಹ ಇರಬೇಕು. ಸ್ನೇಹದಲ್ಲಿ ಸ್ವಲ್ಪ ಕೂಡ ಕೊರತೆ ಆಗಬಾರದು, ಅಂದರೆ ಸ್ವಲ್ಪ ಕೂಡ ಕಡಿಮೆ ಸ್ನೇಹ ಇರಬಾರದು. ಒಳ್ಳೆಯದು. ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಸ್ನೇಹ ಇದೆಯೋ ಈ ಬ್ರಾಹ್ಮಣ ಪರಿವಾರದಲ್ಲಿ ಪರಸ್ಪರರ ಬಗ್ಗೆ ಕೂಡ ಅಷ್ಟೇ ಸ್ನೇಹ ಇದೆ ತಾನೆ. ಈ ಮಾತಿನಲ್ಲಿ ತಂದೆ ಕೈಯನ್ನು ಎತ್ತಲು ಹೇಳಿದರೆ ಇದರಲ್ಲಿ ಪರ್ಸೆಂಟೇಜ್ ಇದೆ. ಹೇಗೆ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಸ್ನೇಹ ಇದೆ, ಅದೇ ರೀತಿ ಮಕ್ಕಳಾದ ನಿಮಗೆ ಸರ್ವರ ಬಗ್ಗೆ ಸ್ನೇಹ ಇದೆ ತಾನೆ. ಪ್ರತಿಯೊಂದು ಆತ್ಮದ ಬಗ್ಗೆ ಸ್ನೇಹ ಇದೆ ತಾನೆ. ಸರ್ವರ ಸ್ನೇಹಿಗಳಾಗಿದ್ದೀರ ತಾನೆ. ಅನ್ಯರ ಅವಗುಣವನ್ನು ನೋಡಬೇಡಿ. ಒಂದು ವೇಳೆ ಯಾರಾದರೂ ಸಂಸ್ಕಾರಕ್ಕೆ ವಶೀಭೂತ ಆಗಿದ್ದರೆ ನೀವು ಯಾರನ್ನು ಅನುಕರಣೆ ಮಾಡಬೇಕು? ವಶೀಭೂತ ಆದಂತಹ ಆತ್ಮರನ್ನು ಅನುಕರಣೆ ಮಾಡಬೇಕು, ಅಥವಾ ನೀವೇ ವಶೀಕರಣ ಮಂತ್ರವನ್ನು ನೀಡುವಂತವರಾಗಿದ್ದೀರ ತಾನೆ. ವಶೀಭೂತ ಆದಂತಹ ಆತ್ಮರನ್ನು ವಶೀಭೂತ ಸ್ಥಿತಿಯಿಂದ ಮುಕ್ತ ಮಾಡುವಂತಹ ಮಂತ್ರವನ್ನು ಅವರಿಗೆ ನೀಡಿ ಅವರನ್ನು ವಶೀಭೂತ ಸ್ಥಿತಿಯಿಂದ ಮುಕ್ತ ಮಾಡುವವರಾಗಿದ್ದೀರ ತಾನೆ. ಅಥವಾ ವಶೀಭೂತ ಆದವರನ್ನು ನೋಡುವಂತವರಾಗಿದ್ದೀರೋ, ಅಥವಾ ವಶೀಭೂತ ಆದಂತವರು ಕಾಣಿಸುತ್ತಾರೆ ಎಂದು ಹೇಳುತ್ತೀರೇನು? ನಾವು ನೋಡುವುದಿಲ್ಲ, ಆದರೂ ಕೂಡ ವಶೀಭೂತ ಆದಂತವರು ತಾವೇ ಸ್ವತಃ ಕಾಣಿಸುತ್ತಾರೆ ಎಂದು ಹೇಳುತ್ತೀರೇನು? ಒಂದು ವೇಳೆ ಯಾವುದಾದರೂ ಕೆಟ್ಟ ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸಿದರೆ ನೀವು ಏನನ್ನು ಮಾಡುತ್ತೀರಾ? ಆ ಕೆಟ್ಟದ್ದನ್ನೇ ನೋಡುತ್ತಿರುತ್ತೀರೋ ಅಥವಾ ಕೆಟ್ಟದ್ದರಿಂದ ದೂರ ಆಗಿಬಿಡುತ್ತೀರೋ?
ದೂರ ಆಗುತ್ತೀರಾ ತಾನೆ? ಏಕೆಂದರೆ ಬಾಪ್ತಾದ ನೋಡಿದ್ದಾರೆ, ಯಾರೆಲ್ಲ ಮಕ್ಕಳಿಗೆ ಮನಸ್ಸಿನಲ್ಲಿ ಸ್ನೇಹ ಇದೆಯೋ, ಪರಮಾತ್ಮ ತಂದೆಯ ಬಗ್ಗೆ ಮನಸ್ಸಿನಲ್ಲಿ ಸ್ನೇಹ ಇದೆಯೋ, ಅವರಿಗೆ ಸರ್ವರ ಬಗ್ಗೆ ಅವಶ್ಯವಾಗಿ ಸ್ನೇಹ ಇರುತ್ತದೆ. ಸಂಪನ್ನ ಮತ್ತು ಸಂಪೂರ್ಣರಾಗಲು ಬಹಳ ಸಹಜ ವಿಧಿ ಅಂದರೆ ಮನಸ್ಸಿನ ಸ್ನೇಹ ಆಗಿದೆ. ಮನಸ್ಸಿನ ಸ್ನೇಹವೇ ಸಂಪನ್ನ ಮತ್ತು ಸಂಪೂರ್ಣ ಆಗಲು ಸಹಜ ವಿಧಿಯಾಗಿದೆ. ಬಲೆ ಯಾರು ಎಷ್ಟೇ ಜ್ಞಾನಿಗಳಾಗಿರಬಹುದು, ಆದರೆ ಮನಸ್ಸಿನ ಸ್ನೇಹ ಇರದೇ ಇದ್ದರೆ ಈ ಬ್ರಾಹ್ಮಣ ಜೀವನದಲ್ಲಿ ರಮಣೀಕತೆಯ ಅನುಭವ ಆಗುವುದಿಲ್ಲ. ನೀವು ಎಷ್ಟೇ ಜ್ಞಾನಿಗಳಾಗಿರಬಹುದು, ಆದರೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಮನಸ್ಸಿನ ಸ್ನೇಹ ಇರದೇ ಇದ್ದರೆ ಈ ಬ್ರಾಹ್ಮಣ ಜೀವನ ರಮಣೀಕ ಜೀವನ ಎಂದು ನಿಮಗೆ ಅನುಭವ ಆಗುವುದಿಲ್ಲ. ಒಣ ಜೀವನ ಅಥವಾ ಸೆಪ್ಪೆಯಾದ ಜೀವನ ಎಂದು ಅನುಭವ ಆಗುತ್ತದೆ. ಏಕೆಂದರೆ ಈ ಜ್ಞಾನ ಮಾರ್ಗದಲ್ಲಿ ಸ್ನೇಹಿಗಳಾಗದೆ ಕೇವಲ ಜ್ಞಾನಿಗಳಾದರೆ ಜ್ಞಾನದಲ್ಲಿ ಏಕೆ ಏನು ಅನ್ನುವ ಪ್ರಶ್ನೆ ಉತ್ಪನ್ನ ಆಗುತ್ತದೆ. ಆದರೆ ಸ್ನೇಹ ಸಹಿತವಾದ ಜ್ಞಾನ ಇದ್ದರೆ ಸ್ನೇಹಿಗಳು ಸದಾ ಸ್ನೇಹದಲ್ಲಿ ಲವಲೀನ ಆಗಿರುತ್ತಾರೆ. ಸ್ನೇಹಿಗಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮದ ಅನುಭವ ಆಗುವುದಿಲ್ಲ. ಕೇವಲ ಜ್ಞಾನ ಇದೆ, ಸ್ನೇಹ ಇಲ್ಲ ಅಂದರೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಅವರು ಪರಿಶ್ರಮದ ಫಲವನ್ನು ಊಟ ಮಾಡುತ್ತಾರೆ, ಇವರು ಪ್ರೀತಿಯ ಫಲವನ್ನು ಊಟ ಮಾಡುತ್ತಾರೆ. ಜ್ಞಾನ ಬೀಜ ಆಗಿದೆ ಮತ್ತು ಸ್ನೇಹ ನೀರಾಗಿದೆ. ಒಂದು ವೇಳೆ ಜ್ಞಾನ ಅನ್ನುವ ಬೀಜಕ್ಕೆ ಸ್ನೇಹ ಅನ್ನುವ ನೀರು ಪ್ರಾಪ್ತಿಯಾಗದೇ ಇದ್ದರೆ ಅಲ್ಲಿ ಫಲ ಹುಟ್ಟಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ದಿನ ಬಾಪ್ತಾದ ಸರ್ವ ಮಕ್ಕಳ ಮನಸ್ಸಿನ ಸ್ನೇಹವನ್ನು ಚೆಕ್ ಮಾಡುತ್ತಿದ್ದರು. ಬಲೆ ಪರಮಾತ್ಮ ತಂದೆಯ ಬಗ್ಗೆ ಸ್ನೇಹ ಇರಬಹುದು ಅಥವಾ ಸರ್ವರ ಬಗ್ಗೆ ಸ್ನೇಹ ಇರಬಹುದು. ಅಂದ ಮೇಲೆ ನೀವೆಲ್ಲರೂ ಸ್ವಯಂವನ್ನು ಏನೆಂದು ತಿಳಿದುಕೊಂಡಿದ್ದೀರಾ? ಸ್ನೇಹಿಗಳು ಎಂದು ತಿಳಿದುಕೊಂಡಿದ್ದೀರಾ ತಾನೆ? ಸ್ನೇಹಿಗಳಾಗಿದ್ದೀರಾ ತಾನೆ? ನನಗೆ ಪರಮಾತ್ಮ ತಂದೆಯ ಬಗ್ಗೆ ಮನಸ್ಸಿನ ಸ್ನೇಹ ಇದೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಮೆಜಾರಿಟಿ ಎಲ್ಲರೂ ಕೈಯನ್ನು ಎತ್ತಿದ್ದಾರೆ. ಒಳ್ಳೆಯದು. ಪರಮಾತ್ಮ ತಂದೆಗೆ ಮನಸ್ಸಿನಿಂದ ಸ್ನೇಹಿಗಳಾಗಿದ್ದೀರಾ ಅಂದರೆ ತಂದೆಯ ಬಗ್ಗೆ ಮನಪೂರ್ವಕವಾದ ಸ್ನೇಹ ಇದೆ. ಆದರೆ ಸರ್ವರ ಸ್ನೇಹಿಗಳಾಗಿದ್ದೀರಾ? ಸರ್ವರ ಬಗ್ಗೆ ಸ್ನೇಹ ಇದೆಯಾ? ಇವರು ನನ್ನ ಸೋದರ ಆಗಿದ್ದಾರೆ ಅಥವಾ ಸೋದರಿ ಆಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದೀರಾ? ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಾ ತಾನೆ? ಇವರು ನನ್ನವರಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ? ಅಥವಾ ಕೆಲವರು ಮಾತ್ರ ನನ್ನವರಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದೀರೇನು? ಹೇಗೆ? ಪರಮಾತ್ಮ ತಂದೆಯ ಬಗ್ಗೆ ಸ್ನೇಹ ಇದೆಯಾ ಎಂದು ಕೇಳಿದಾಗ ಎಲ್ಲರೂ ಕೈಯನ್ನು ಎತ್ತುತ್ತೀರಾ? ಹೌದು, ನಾವು ಪರಮಾತ್ಮ ತಂದೆಗೆ ಸ್ನೇಹಿಗಳಾಗಿದ್ದೇವೆ ಎಂದು. ಅದೇ ರೀತಿ ಪ್ರತಿಯೊಬ್ಬರ ಬಗ್ಗೆ ಸ್ನೇಹ ಇದೆಯಾ ಎಂದು ಕೇಳಿದಾಗ ಕೈಯನ್ನು ಎತ್ತುತ್ತೀರೇನು? ಹೌದು, ನಾನು ಸರ್ವರ ಸ್ನೇಹಿಯಾಗಿದ್ದೇನೆ ಎಂದು ಕೈಯನ್ನು ಎತ್ತುತ್ತೀರೇನು? ಸರ್ವರ ಸ್ನೇಹಿತರು ನೀವಾಗಿದ್ದೀರಾ ಅನ್ನುವ ಸರ್ಟಿಫಿಕೇಟ್ ನಿಮಗೆ ಪ್ರಾಪ್ತಿಯಾಗುತ್ತದೆಯೇನು? ಏಕೆಂದರೆ ಬಾಪ್ತಾದ ಮೊದಲೇ ತಿಳಿಸಿದ್ದರು, ಕೇವಲ ತಂದೆಯ ಮೂಲಕ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುವುದಷ್ಟೇ ಅಲ್ಲ, ಬ್ರಾಹ್ಮಣ ಪರಿವಾರದ ಮೂಲಕ ಕೂಡ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕು. ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಧರ್ಮ ಮತ್ತು ರಾಜ್ಯ ಎರಡನ್ನೂ ಜೊತೆಗೆ ಸ್ಥಾಪನೆ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕೇವಲ ತಂದೆಯಷ್ಟೇ ಇರುವುದಿಲ್ಲ, ಪರಿವಾರ ಕೂಡ ಇರುತ್ತದೆ. ಪರಮಾತ್ಮ ತಂದೆಗೆ ಪ್ರಿಯ ಆಗಬೇಕು, ಪರಿವಾರಕ್ಕೆ ಪ್ರಿಯ ಆಗಬೇಕು. ಜ್ಞಾನಿಗಳಾಗಿದ್ದೀರಾ, ಆದರೆ ಜೊತೆಗೆ ಸ್ನೇಹಿಗಳಾಗುವಂತಹ ಅವಶ್ಯಕತೆ ಇದೆ. ಸ್ವಮಾನದಲ್ಲಿ ಇರಬೇಕು ಮತ್ತು ಸರ್ವರಿಗೂ ಗೌರವವನ್ನು ಕೊಡಬೇಕು. ಈ ಎರಡೂ ಮಾತಿನ ಅವಶ್ಯಕತೆ ಇದೆ. ಪರಮಾತ್ಮ ತಂದೆ ಬ್ರಾಹ್ಮಣರಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪ್ರತಿಯೊಂದು ಮಗುವಿಗೂ ಗೌರವವನ್ನು ಕೊಟ್ಟಿದ್ದಾರೆ, ಅಂದರೆ ಸನ್ಮಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಶ್ರೇಷ್ಠರಾಗಿದ್ದೀರಾ. ಈ ಒಂದು ಜನ್ಮದಲ್ಲಿ ಗೌರವವನ್ನು ಕೊಟ್ಟರೆ ಇಡೀ ಕಲ್ಪಕ್ಕೋಸ್ಕರ ಗೌರವ ಅನ್ನುವಂತಹ ಪದವಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅರ್ಧ ಕಲ್ಪ ರಾಜ್ಯ ಅಧಿಕಾರಿಯ ರೂಪದಲ್ಲಿ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತದೆ. ಇನ್ನು ಅರ್ಧ ಕಲ್ಪ ಭಕ್ತಿಯಲ್ಲಿ ಭಕ್ತರ ಮೂಲಕ ಗೌರವ ಪ್ರಾಪ್ತಿಯಾಗುತ್ತದೆ. ಆದರೆ ಇಡೀ ಕಲ್ಪಕ್ಕೋಸ್ಕರ ಆಧಾರ ಅಂದರೆ ಈ ಒಂದು ಜನ್ಮದಲ್ಲಿ ಗೌರವವನ್ನು ಕೊಡುವುದೇ ಆಗಿದೆ ಮತ್ತು ಗೌರವವನ್ನು ಪಡೆದುಕೊಳ್ಳುವುದಾಗಿದೆ. ಈಗೀಗ ಬಾಪ್ತಾದ ನೋಡುತ್ತಿದ್ದಾರೆ, 4 ಕಡೆ ಇರುವಂತಹ ಮಕ್ಕಳು ವಿದೇಶದಲ್ಲಿ ಕೆಲವು ಸ್ಥಾನದಲ್ಲಿ ಈಗ ರಾತ್ರಿಯಾಗಿದೆ. ಈ ರಾತ್ರಿಯ ಸಮಯದಲ್ಲೂ ಕೂಡ ಕೆಲವರು ಕುಳಿತು ಮಿಲನವನ್ನು ಮಾಡುತ್ತಿದ್ದಾರೆ, ಇನ್ನು ಕೆಲವರು ಹಗಲಿನ ಸಮಯದಲ್ಲಿ ಕುಳಿತು ಮಿಲನವನ್ನು ಮಾಡುತ್ತಿದ್ದಾರೆ.
ಪುರುಷಾರ್ಥದ ಗತಿಯನ್ನು ತೀವ್ರ ಗತಿಯಿಂದ ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮಗೆ ಬಹಳ ಒಳ್ಳೆಯ ದಾದಿಯಾದಂತಹ ಜಾನಕಿ ದಾದಿಜಿ ಸಿಕ್ಕಿದ್ದಾರೆ. ಹೌದು ತಾನೆ? ಜಾನಕಿ ದಾದಿಜಿ ಪುರುಷಾರ್ಥವನ್ನು ವೃದ್ಧಿ ಮಾಡಿಸಲು ಸಿಕ್ಕಿದ್ದಾರೆ ತಾನೆ? ಇದೇ ರೀತಿ ತಿಳಿದುಕೊಂಡಿದ್ದೀರ ತಾನೆ? ಯಾರಲ್ಲಾದರೂ ಸ್ವಲ್ಪ ಕೊರತೆಯನ್ನು ನೋಡಿದರೂ ಕೂಡ ತಕ್ಷಣ ಅದರ ಬಗ್ಗೆ ದಾದಿಜಿ ಕ್ಲಾಸ್ ಅನ್ನು ಮಾಡುತ್ತಾರೆ. ಯಾವುದೇ ಒಂದು ಮಗುವಿಗೆ ಬಲೆ ದೇಶದಲ್ಲಿ ಇರುವಂತಹ ಮಗು ಆಗಿರಬಹುದು ಅಥವಾ ವಿದೇಶದಲ್ಲಿ ಇರುವಂತಹ ಮಗು ಆಗಿರಬಹುದು, ಯಾವುದಾದರೂ ಒಂದು ವಿಷಯದಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ ಅಂದರೆ ಅದಕ್ಕೆ ಮೂಲ ಕಾರಣ ಅಂದರೆ ಮನಸ್ಸಿನ ಸ್ನೇಹದ ಕೊರತೆ. ಸ್ನೇಹ ಅಂದರೆ ಲವಲೀನ ಸ್ಥಿತಿಯಾಗಿದೆ. ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಲವಲೀನ ಆದಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಆಗ ಪರಮಾತ್ಮ ತಂದೆಯನ್ನು ಮರೆಯುವುದು ಕಷ್ಟ ಆಗುತ್ತದೆ. ಒಂದು ವೇಳೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕಷ್ಟದ ಅನುಭವ ಆಗುತ್ತಿದೆ ಅಂದರೆ ಮನಸ್ಸಿನ ಸ್ನೇಹವನ್ನು ಚೆಕ್ ಮಾಡಿಕೊಳ್ಳಿ. ಎಲ್ಲೂ ನನ್ನ ಮನಸ್ಸಿನ ಸ್ನೇಹದಲ್ಲಿ ಲೀಕೇಜ್ ಅಂತೂ ಇಲ್ಲ ತಾನೆ? ಬಲೆ ಯಾವುದೇ ವ್ಯಕ್ತಿಯ ಬಗ್ಗೆ ಆಸಕ್ತಿ ಇರಬಹುದು ಅಥವಾ ಯಾವುದೇ ವ್ಯಕ್ತಿಯ ವಿಶೇಷತೆಯ ಬಗ್ಗೆ ಆಸಕ್ತಿ ಇರಬಹುದು ಅಥವಾ ಯಾವುದೋ ಒಂದು ಸಾಧನದ ಬಗ್ಗೆ ಆಸಕ್ತಿ ಇರಬಹುದು. ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಯಾವುದೋ ವಸ್ತುವಿನ ಬಗ್ಗೆ ಆಸಕ್ತಿ ಇರಬಹುದು ಅಂದರೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಯಾವುದೋ ವಸ್ತುವಿನ ಬಗ್ಗೆ ಆಸಕ್ತಿ ಇರಬಹುದು. ಅದರಲ್ಲೂ ಎಕ್ಸ್ಟ್ರಾ ರಕ್ಷಣೆ ಸಿಗುತ್ತದೆ ಅನ್ನುವ ಆಸಕ್ತಿ. ಅಂದರೆ ಕಾಯಿದೆಗನುಸಾರವಾಗಿ ರಕ್ಷಣೆ ಸಿಗುವುದು ಸರಿಯಾಗಿದೆ. ಅಂದರೆ ಕಾಯಿದೆಗನುಸಾರವಾಗಿ ನಿಮಗೆ ಯಾವುದೋ ಮಾತಿನಲ್ಲಿ ನಿವಾರಣೆ ಸಿಗುವುದು ಸರಿಯಾದ ಮಾತಾಗಿದೆ. ಆದರೆ ಎಕ್ಸ್ಟ್ರಾ ರಕ್ಷಣೆ ಸಿಕ್ಕಾಗ ಆ ವಸ್ತುವಿನ ಜೊತೆಗೆ ಅಥವಾ ಆ ವ್ಯಕ್ತಿಯ ಜೊತೆಗೆ ಪ್ರೀತಿಯ ಜೋಡಣೆ ಆಗುತ್ತದೆ, ಆಸಕ್ತಿ ಜೋಡಣೆ ಆಗುತ್ತದೆ. ನಮ್ಮನ್ನು ರಕ್ಷಣೆ ಮಾಡುತ್ತಿರುವಂತಹ ಆ ವಸ್ತು ಅಥವಾ ವ್ಯಕ್ತಿಯ ನೆನಪು ಬರುತ್ತಿರುತ್ತದೆ. ಇದರ ಸಂಕೇತ ಏನಾಗಿರುತ್ತದೆ ಅಂದರೆ ಎಲ್ಲಿ ಲೀಕೇಜ್ ಇರುತ್ತದೆಯೋ, ಲೀಕೇಜ್ ಇರುವ ಕಾರಣ ಜೀವನದಲ್ಲಿ ಸದಾ ಯಾವುದೋ ಒಂದು ಕಾರಣದಿಂದ ಸಂತುಷ್ಟತೆಯ ಅನುಭವ ಆಗುವುದಿಲ್ಲ. ಯಾವುದಾದರೂ ಒಂದು ಕಾರಣದಿಂದ ಅಸಂತುಷ್ಟತೆಯ ಅನುಭವ ಆಗುತ್ತದೆ. ಅಂದರೆ ಯಾವುದೋ ಒಂದು ಕಾರಣ ಅಸಂತುಷ್ಟತೆಯ ಅನುಭವವನ್ನು ಮಾಡಿಸುತ್ತದೆ. ಮತ್ತು ಎಲ್ಲಿ ಸಂತುಷ್ಟತೆ ಇರುತ್ತದೆಯೋ ಅಲ್ಲಿ ಆ ಸಂತುಷ್ಟತೆಯ ಸಂಕೇತ ಅಂದರೆ ಸದಾ ಪ್ರಸನ್ನತೆ ಇರುತ್ತದೆ. ಸದಾ ಆತ್ಮಿಕ ಗುಲಾಬಿಗಳಂತೆ ನಾವು ಮುಗುಳ್ನಗುತ್ತಾ ಇರುತ್ತೇವೆ. ಅರಳಿರುವಂತಹ ಗುಲಾಬಿ ಹೂವಾಗಿರುತ್ತೇವೆ. ಆಗ ಎಂದೂ ಕೂಡ ನಮ್ಮ ಮೂಡ್ ಆಫ್ ಆಗುವುದಿಲ್ಲ. ಸದಾ ಡಬ್ಬಲ್ ಲೈಟ್ ಆಗಿರುತ್ತೇವೆ. ಅಂದ ಮೇಲೆ ತಿಳಿಯಿತು ತಾನೆ? ಪರಿಶ್ರಮದಿಂದ ಸದಾ ಕಾಲಕ್ಕೋಸ್ಕರ ಸುರಕ್ಷಿತರಾಗಿ ಬಾಪ್ತಾದರವರಿಗೆ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಲು ಇಷ್ಟ ಆಗುವುದಿಲ್ಲ. ಮಕ್ಕಳು ಪರಿಶ್ರಮವನ್ನು ಪಡುತ್ತಿದ್ದರೆ ಮಕ್ಕಳ ಪರಿಶ್ರಮವನ್ನು ನೋಡಲು ಬಾಪ್ತಾದರವರಿಗೆ ಇಷ್ಟ ಆಗುವುದಿಲ್ಲ. ಅರ್ಧ ಕಲ್ಪದಿಂದ ಪರಿಶ್ರಮವನ್ನು ಪಟ್ಟಿದ್ದೀರಾ. ಈಗ ಖುಷಿಯನ್ನು ಆಚರಣೆ ಮಾಡಿ. ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರಿ. ಜ್ಞಾನದ ಸಾಗರನ ಆಳಕ್ಕೆ ಹೋಗಿ ಅನುಭವ ಅನ್ನುವ ಮುತ್ತನ್ನು ಅನುಭವ ಮಾಡಿ. ಕೇವಲ ಜ್ಞಾನದ ಸಾಗರದಲ್ಲಿ ಮುಳುಗಿ ಸಾಗರದಿಂದ ಹೊರಗಡೆ ಬರಬೇಡಿ. ಜ್ಞಾನದ ಸಾಗರನಲ್ಲಿ ಲವಲೀನ ಆಗಿಬಿಡಿ. ನೀವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ? ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇವೆ ಮತ್ತು ತಂದೆಯ ಜೊತೆಗೆ ವಾಪಸ್ ಮನೆಗೆ ಬರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ? ತಂದೆಯ ಜೊತೆಗೆ ವಾಪಸ್ ಮನೆಗೆ ಬರುತ್ತೀರ ತಾನೆ? ತಂದೆಯ ಜೊತೆಗೆ ಬರುವಂತವರಾಗಿದ್ದೀರೋ ಅಥವಾ ಹಿಂದೆ ಹಿಂದೆ ಬರುವಂತವರಾಗಿದ್ದೀರೋ? ಯಾರು ಜೊತೆಗೆ ಬರುವುದಕ್ಕೋಸ್ಕರ ತಯಾರಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ತಯಾರಾಗಿದ್ದೀರ ತಾನೆ? ಯೋಚನೆ ಮಾಡಿ ಕೈಯನ್ನು ಎತ್ತಿ. ತಯಾರಾಗಿದ್ದೀರ ತಾನೆ? ಅಂದರೆ ಪರಮಾತ್ಮ ತಂದೆಯ ಸಮಾನ ಆಗಿದ್ದೀರ ತಾನೆ? ತಂದೆಯ ಜೊತೆಗೆ ಯಾರು ಬರಲು ಸಾಧ್ಯ? ತಂದೆಯ ಸಮಾನ ಆದಂತವರೇ ತಂದೆಯ ಜೊತೆಗೆ ಬರಲು ಸಾಧ್ಯ. ಅಂದ ಮೇಲೆ ತಂದೆಯ ಜೊತೆಗೆ ವಾಪಸ್ ಬರುತ್ತೀರ ತಾನೆ? ಎವ್ವ ರೆಡಿ ಆಗಿದ್ದೀರ ತಾನೆ? ಮೊದಲನೇ ಲೈನ್ನವರು ಎವ್ವ ರೆಡಿ ಆಗಿದ್ದೀರ ತಾನೆ? ನಾಳೆ ಕೂಡ ತಂದೆಯ ಜೊತೆಗೆ ವಾಪಸ್ ಬರಲು ತಯಾರಾಗಿದ್ದೀರ ತಾನೆ? ನಾಳೆ ವಾಪಸ್ ಮನೆಗೆ ಹೋಗಲು ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡಿದರೆ ತಂದೆಯ ಜೊತೆಗೆ ವಾಪಸ್ ಮನೆಗೆ ಬರುತ್ತೀರ ತಾನೆ? ಒಳ್ಳೆಯದು. ಪ್ರವೃತ್ತಿಯಲ್ಲಿ ಇರುವಂತವರು ನಾಳೆ ತಂದೆ ಹೇಳಿದರೆ ತಂದೆಯ ಜೊತೆಗೆ ವಾಪಸ್ ಮನೆಗೆ ಬರುತ್ತೀರ ತಾನೆ? ಆಗ ಮಕ್ಕಳ ನೆನಪಂತೂ ಬರುವುದಿಲ್ಲ ತಾನೆ? ಮಾತೆಯರು ತಂದೆಯ ಜೊತೆಗೆ ಬರಲು ತಯಾರಾಗಿದ್ದೀರ ತಾನೆ? ಮಾತೆಯರು ತಂದೆಯ ಜೊತೆಗೆ ಬರುತ್ತೀರ ತಾನೆ? ತಂದೆಯ ಜೊತೆಗೆ ಹೋಗುವಾಗ ನಿಮಗೆ ಬೇರೆ ಯಾವ ವಸ್ತುವಿನ ನೆನಪೂ ಕೂಡ ಬರುವುದಿಲ್ಲ ತಾನೆ? ಮಾತೆಯರಿಗೆ ಬೇರೆ ಯಾವ ವಸ್ತುವಿನ ನೆನಪೂ ಕೂಡ ಬರುವುದಿಲ್ಲ ತಾನೆ? ಟೀಚರ್ಸ್ಗಳಿಗೆ ಸೆಂಟರ್ನ ನೆನಪು ಬರುತ್ತದೆಯೇನು?
ವಿದ್ಯಾರ್ಥಿಗಳ ನೆನಪು ಬರುತ್ತದೆಯೇನು? ಯಾವ ಮಾತು ನೆನಪಿಗೆ ಬರಬಾರದು? ಒಳ್ಳೆಯದು. ಎಲ್ಲರೂ ನಿರ್ಮೋಹಿಗಳಾಗಿದ್ದೀರಾ ತಾನೆ? ನೀವೆಲ್ಲರೂ ನಿರ್ಮೋಹಿಗಳಾಗಿದ್ದೀರಾ ಅಂದರೆ ಮಾತಂತೂ ಬಹಳ ಒಳ್ಳೆಯದಾಗಿದೆ. ಅಂದ ಮೇಲೆ ಪುನಃ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಇಂದು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಬಲೆ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ದೂರದಲ್ಲಿ ಕುಳಿತಿದ್ದರೂ ಕೂಡ ಯಾರೆಲ್ಲ ತಂದೆಯ ಹೃದಯದಲ್ಲಿ ಕುಳಿತಿದ್ದೀರೋ ಆ ಎಲ್ಲಾ ಮಕ್ಕಳನ್ನು ಈ ದಿನ ಪರಮಾತ್ಮ ತಂದೆ ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡಲು ಬಯಸುತ್ತಾರೆ. ಅಂದ ಮೇಲೆ ನೀವು ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ತಾನೆ? ಚಪ್ಪಾಳೆಯನ್ನು ತಟ್ಟಿ ನಾವು ಪರಿಶ್ರಮದಿಂದ ಮುಕ್ತ ಆಗುತ್ತೇವೆ ಎಂದು. ನಾಳೆಯಿಂದ ಯಾರೂ ಕೂಡ ದಾದಿಯ ಸಮ್ಮುಖಕ್ಕೆ ಬರುವುದಿಲ್ಲ ತಾನೆ? ನಾಳೆಯಿಂದ ದಾದಿಯ ಸಮ್ಮುಖಕ್ಕೆ ಬಂದು ದಾದಿಗೆ ಕಷ್ಟದ ಅನುಭವವನ್ನು ಮಾಡಿಸುವುದಿಲ್ಲ ತಾನೆ? ಖುಷಿಯಿಂದ ದಾದಿಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ತಾನೆ? ಝೋನ್ ಹೆಡ್ಗಳ ಬಳಿ ಹೋಗುವುದಿಲ್ಲ ತಾನೆ? ಕಂಪ್ಲೇಂಟ್ ಅನ್ನು ಮಾಡುವುದಿಲ್ಲ ತಾನೆ? ಕಂಪ್ಲೀಟ್ ಅಂದರೆ ಪರಿಪೂರ್ಣರಾಗಿದ್ದೀರಾ ತಾನೆ? ಸರಿ ತಾನೆ? ಎಲ್ಲರೂ ಕೈಯನ್ನು ಎತ್ತಿ ನೋಡಿ, ವಿಚಾರ ಮಾಡಿ ಕೈಯನ್ನು ಎತ್ತಿ. ಸುಮ್ಮನೆ ಹಾಗೆ ಕೈಯನ್ನು ಎತ್ತಬೇಡಿ. ಯಾವ ಮಾತಿನಲ್ಲೂ ಕಂಪ್ಲೇಂಟ್ ಅನ್ನು ಮಾಡಬಾರದು. ನನ್ನದು ನನ್ನದು ಅನ್ನುವಂಥದ್ದು ಇಲ್ಲವೇ ಇಲ್ಲ. ನನ್ನದು ಎಂದು ಹೇಳಿಕೊಳ್ಳಲು ಏನೂ ಇಲ್ಲ. ನಾನೂ ಕೂಡ ಇಲ್ಲ, ನನ್ನದೂ ಕೂಡ ಇಲ್ಲ. ನಾನು ನನ್ನದು ಅನ್ನುವಂಥದ್ದು ಸಮಾಪ್ತಿಯಾಗಿ ಬಿಟ್ಟಿದೆ. ನೋಡಿ, ಪ್ರತಿಜ್ಞೆಯನ್ನಂತೂ ಮಾಡಿದ್ದೀರಾ ತಾನೆ? ಒಳ್ಳೆಯದು, ಶುಭಾಶಯಗಳು. ಆದರೆ ಏನಾಗುತ್ತದೆ? ಮಾಡಿರುವ ಪ್ರತಿಜ್ಞೆಯ ಲಾಭವನ್ನು ಪಡೆದುಕೊಳ್ಳುವುದಿಲ್ಲ. ಬಹಳ ಬೇಗ ಬಹಳಷ್ಟು ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಆದರೆ ಪ್ರತಿಜ್ಞೆಯ ಲಾಭವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪ್ರತಿದಿನ ಪ್ರತಿಯೊಬ್ಬರು ಸ್ವಯಂಗೆ ಅನುಭೂತಿಯನ್ನು ಮಾಡಿಸಿಕೊಳ್ಳಬೇಕು. ಅನ್ಯರಿಗೆ ರಿವಿಷನ್ ಅನ್ನು ಮಾಡಿಸಬೇಕು. ಪ್ರತಿಜ್ಞೆಯನ್ನು ಪ್ರತಿದಿನ ರಿವಿಷನ್ ಮಾಡಿಕೊಳ್ಳಬೇಕು. ಅಂದರೆ ಪ್ರತಿದಿನ ಪ್ರತಿಜ್ಞೆಯನ್ನು ಪುನಃ ನೆನಪು ಮಾಡಿಕೊಳ್ಳಬೇಕು. ನಾನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಎಂದು ಪ್ರತಿದಿನ ನೆನಪು ಮಾಡಿಕೊಳ್ಳಿ. ಅಮೃತ ವೇಳೆಯಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ ನಂತರ ನಿಮ್ಮ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಳ್ಳಿ ಮತ್ತು ಪ್ರತಿಜ್ಞೆಯ ಮೂಲಕ ಏನು ಲಾಭ ಆಯಿತು ಎಂದು ನೆನಪು ಮಾಡಿಕೊಳ್ಳಿ. ಪ್ರತಿಜ್ಞೆ ಮತ್ತು ಪ್ರತಿಜ್ಞೆಯ ಮೂಲಕ ಆದಂತಹ ಲಾಭ ಎರಡೂ ಮಾತಿನ ಬ್ಯಾಲೆನ್ಸ್ ನ ಚಾರ್ಟ್ ಅನ್ನು ನಿರ್ಮಾಣ ಮಾಡಿ. ನಾನು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಮತ್ತು ಎಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಂದು ರಿವೈಸ್ ಮಾಡಿಕೊಳ್ಳಿ. ಪ್ರತಿದಿನ ಪ್ರತಿಜ್ಞೆಯನ್ನು ಪುನರಾವರ್ತನೆ ಮಾಡಿಕೊಳ್ಳಿ, ರಿವೈಸ್ ಮಾಡಿಕೊಳ್ಳಿ. ಪ್ರತಿಜ್ಞೆ ಮತ್ತು ಲಾಭ ಎರಡರ ಬ್ಯಾಲೆನ್ಸ್ ಇರಬೇಕು. ಆಗ ಎಲ್ಲವೂ ಸರಿ ಹೋಗುತ್ತದೆ. ಬಾಪ್ತಾದರವರಿಗೆ ಗೊತ್ತಿದೆ. ಮೀಟಿಂಗ್ ನವರು ಕೂಡ ಮೀಟಿಂಗ್ ನಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಬಾಪ್ತಾದ ನೋಡಿದರು. ಬಹಳ ಒಳ್ಳೆಯ ಪ್ಲಾನ್ ಅನ್ನು ನಿರ್ಮಾಣ ಮಾಡುತ್ತೀರಾ. ನಿಮ್ಮ ಪ್ಲಾನ್ ಬಾಪ್ತಾದರವರಿಗೂ ಇಷ್ಟ ಆಗುತ್ತದೆ. ಬಾಪ್ತಾದ ಏನನ್ನು ಬಯಸುತ್ತಾರೆ? ಬಾಪ್ತಾದ ಕೇವಲ ಒಂದೇ ಒಂದು ಶಬ್ದವನ್ನು ಬಯಸುತ್ತಾರೆ. ಆ ಒಂದು ಶಬ್ದ ಅಂದರೆ ಸಫಲ ಮಾಡಿಕೊಳ್ಳಿ ಮತ್ತು ಸಫಲತಾ ಮೂರ್ತಿಗಳಾಗಿ. ಎಷ್ಟೆಲ್ಲ ಖಜಾನೆ ಇದೆಯೋ, ಶಕ್ತಿ ಇದೆಯೋ, ಸಂಕಲ್ಪ ಇದೆಯೋ, ಮಾತಿದೆಯೋ, ಕರ್ಮದ ಶಕ್ತಿ ಇದೆಯೋ, ಸಮಯದ ಶಕ್ತಿ ಇದೆಯೋ, ಅದೆಲ್ಲ ಖಜಾನೆ ಆಗಿದೆ. ಎಲ್ಲಾ ಖಜಾನೆಯನ್ನೂ ಸಫಲ ಮಾಡಬೇಕು. ಬಲೆ ಸ್ಥೂಲ ಧನ ಸಂಪತ್ತಿರಬಹುದು ಅಥವಾ ಅಲೌಕಿಕ ಖಜಾನೆ ಇರಬಹುದು. ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು. ಸಫಲತಾ ಮೂರ್ತಿ ಆಗುವಂತಹ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕು. ಸಫಲ ಮಾಡಿ ಮತ್ತು ಸಫಲ ಮಾಡಿಸಿ. ಒಂದು ವೇಳೆ ಯಾರಾದರೂ ಅಸಫಲ ಮಾಡಿಕೊಂಡರೆ ಮಾತಿನ ಮೂಲಕ ಅವರಿಗೆ ಶಿಕ್ಷಣವನ್ನು ನೀಡಬೇಡಿ. ನಿಮ್ಮ ಶುಭ ಭಾವನೆ, ಶುಭ ಕಾಮನೆ ಮತ್ತು ಸದಾ ಶುಭ ರೂಪದಲ್ಲಿ ಗೌರವವನ್ನು ನೀಡುವುದರ ಮೂಲಕ ಎಲ್ಲವನ್ನೂ ಸಫಲ ಮಾಡಿಸಿ. ಕೇವಲ ಶಿಕ್ಷಣವನ್ನು ಕಲಿಸಬೇಡಿ, ಅಂದರೆ ಶಿಕ್ಷಣವನ್ನು ನೀಡಬೇಡಿ. ಒಂದು ವೇಳೆ ಶಿಕ್ಷಣವನ್ನು ನೀಡುವಂತಹ ಪರಿಸ್ಥಿತಿ ಬಂದರೂ ಕೂಡ ಮೊದಲು ಕ್ಷಮಿಸಿ, ನಂತರ ಶಿಕ್ಷಣವನ್ನು ನೀಡಿ. ಕ್ಷಮಾರೂಪದಲ್ಲಿ ಸ್ಥಿತಾಗಿ ಶಿಕ್ಷಣವನ್ನು ನೀಡಿ. ದಯಾ ಹೃದಯಗಳಾಗಿ, ಕರುಣಾ ಹೃದಯಗಳಾಗಿ. ನಿಮ್ಮ ದಯಾ ಸ್ವರೂಪ ಅವಶ್ಯವಾಗಿ ನಿಮ್ಮ ಶಿಕ್ಷಣಕ್ಕೆ ಫಲವನ್ನು ಪ್ರಾಪ್ತಿ ಮಾಡಿಸುತ್ತದೆ. ದಯಾರೂಪದಲ್ಲಿ ನೀವು ಸ್ಥಿತ ಆದಾಗ ಶಿಕ್ಷಣದ ಫಲ ಅವಶ್ಯವಾಗಿ ಕಾಣಿಸುತ್ತದೆ. ನೋಡಿ, ವರ್ತಮಾನ ಸಮಯದಲ್ಲಿ ವಿಜ್ಞಾನದ ಶಕ್ತಿ ಉಳ್ಳಂತಹ ಡಾಕ್ಟರ್ಸ್ ಕೂಡ ಯಾವಾಗ ಆಪರೇಷನ್ ಅನ್ನು ಮಾಡುತ್ತಾರೋ ಆಗ ಮೊದಲು ಏನನ್ನು ಮಾಡುತ್ತಾರೆ? ಮೊದಲು ಆ ಪೇಷಂಟ್ ಅನ್ನು ಮಲಗಿಸುತ್ತಾರೆ. ನಂತರ ಅವರ ದೇಹವನ್ನು ಕಟ್ ಮಾಡುತ್ತಾರೆ. ಅವರನ್ನು ಮಲಗಿಸದೆ ಹಾಗೆ ಅವರ ದೇಹವನ್ನು ಕಟ್ ಮಾಡುವುದಿಲ್ಲ. ಡಾಕ್ಟರ್ ಟಿಂಚರ್ ಅನ್ನು ಕೂಡ ಹಚ್ಚುತ್ತಾರೆ. ಮೊದಲು ಗಾಳಿಯನ್ನು ಊದಿ ನಂತರ ಟಿಂಚರ್ ಅನ್ನು ಹಚ್ಚುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಕೂಡ ಮೊದಲು ದಯಾ ಹೃದಯಗಳಾಗಿ, ನಂತರ
ಶಿಕ್ಷಣವನ್ನು ನೀಡಿ. ಆಗ ನಿಮ್ಮ ಶಿಕ್ಷಣದ ಪ್ರಭಾವ ಆಗುತ್ತದೆ. ಇಲ್ಲದಿದ್ದರೆ ಏನಾಗುತ್ತದೆ? ನೀವು ಕೇವಲ ಶಿಕ್ಷಣವನ್ನು ನೀಡಲು ಪ್ರಾರಂಭ ಮಾಡುತ್ತೀರಾ. ಅವರು ನಿಮಗಿಂತ ಜಾಸ್ತಿ ಮೊದಲೇ ಶಿಕ್ಷಕರಾಗಿರುತ್ತಾರೆ. ಅಂದ ಮೇಲೆ ಒಬ್ಬ ಶಿಕ್ಷಕ ಇನ್ನೊಬ್ಬ ಶಿಕ್ಷಕನ ಶಿಕ್ಷಣವನ್ನು ಸ್ವೀಕಾರ ಮಾಡುವುದಿಲ್ಲ. ನೀವು ಜ್ಞಾನದ ಪಾಯಿಂಟ್ ಅನ್ನು ಹೇಳುತ್ತೀರಾ, ಈ ರೀತಿ ಮಾಡಬಾರದು, ಈ ರೀತಿ ಮಾಡಬೇಕು ಎಂದು. ಅವರು ನಿಮ್ಮ ಮಾತನ್ನು ಕಟ್ ಮಾಡುವುದಕ್ಕೋಸ್ಕರ 10 ಜ್ಞಾನದ ಪಾಯಿಂಟ್ ಅನ್ನು ಹೇಳುತ್ತಾರೆ. ಆದ್ದರಿಂದ ಮೊದಲು ಆ ಆತ್ಮವನ್ನು ಕ್ಷಮಿಸಬೇಕು. ಕ್ಷಮೆಯ ಜೊತೆಗೆ ಶಿಕ್ಷಣವನ್ನು ನೀಡಬೇಕು. ಅಂದ ಮೇಲೆ ನಿಮ್ಮ ಜ್ಞಾನ ಮಾರ್ಗದ 70ನೇ ವರ್ಷದ ಥೀಮ್ ಆಗಿದೆ. ಸಫಲ ಮಾಡಿಕೊಳ್ಳಿ, ಸಫಲ ಮಾಡಿಸಿ, ಸಫಲತಾ ಮೂರ್ತಿಗಳಾಗಿ ಸರ್ವಸ್ವವನ್ನೂ ಸಫಲ ಮಾಡಿಕೊಳ್ಳಿ. ಡಬಲ್ ಲೈಟ್ ಆಗಬೇಕು ಅಂದರೆ ಮೊದಲು ಸಫಲ ಮಾಡಿಕೊಳ್ಳಿ. ಸಂಸ್ಕಾರವನ್ನೂ ಕೂಡ ಸಫಲ ಮಾಡಿಕೊಳ್ಳಿ. ಯಾವುದು ನಿಮ್ಮ ನಿಜ ಸಂಸ್ಕಾರ ಆಗಿದೆಯೋ, ಆದಿಯ ಸಮಯದ ದೇವತಾ ಸಂಸ್ಕಾರ ಆಗಿದೆಯೋ, ಆದಿಯ ಸಂಸ್ಕಾರ ಆಗಿದೆಯೋ, ಅನಾದಿ ಸಂಸ್ಕಾರ ಅಂದರೆ ಆತ್ಮದ ಸಂಸ್ಕಾರ ಆಗಿದೆಯೋ, ಆ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ. ಉಲ್ಟಾ ಸಂಸ್ಕಾರದ ಸಂಸ್ಕಾರವನ್ನು ಮಾಡಿಬಿಡಿ. ಯಾವುದು ಉಲ್ಟಾ ಸಂಸ್ಕಾರ ಆಗಿದೆಯೋ ಆ ಸಂಸ್ಕಾರದ ಅಂತಿಮ ಸಂಸ್ಕಾರವನ್ನು ಮಾಡಿ. ಆದಿ ಮತ್ತು ಅನಾದಿ ಸಮಯದ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ. ಈ ಸಮಯದಲ್ಲಿ ವಿಶೇಷವಾಗಿ ಎಲ್ಲರ ಜೀವನದಲ್ಲೂ ಒಂದು ಕಂಪ್ಲೇಂಟ್ ಉಳಿದುಕೊಂಡಿದೆ. ನನ್ನ ಸಂಸ್ಕಾರ ಪರಿವರ್ತನೆ ಆಗುವುದಿಲ್ಲ, ಸಂಸ್ಕಾರ ಪರಿವರ್ತನೆ ಆಗುವುದಿಲ್ಲ ಅನ್ನುವ ಕಂಪ್ಲೇಂಟ್ ಅನ್ನು ಮಾಡುತ್ತೀರಾ. ಎಲ್ಲರೂ ಪರಿಶ್ರಮದಿಂದ ಮುಕ್ತ ಆಗುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಎಲ್ಲರೂ ಕೈಯನ್ನು ಎತ್ತಿದ್ದೀರಾ. ಒಳ್ಳೆಯದು. ಎಲ್ಲಾ ಮಕ್ಕಳ ಫೋಟೋವನ್ನು ತೆಗೆಯಿರಿ. ಈಗ 1 ನಿಮಿಷಕ್ಕೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಪ್ರತಿಜ್ಞೆಯ ದೃಢತೆಗೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಪ್ರತಿಜ್ಞೆಯನ್ನು ಪಕ್ಕಾ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಡ್ರಿಲ್ ಅನ್ನು ಮಾಡಿಸಿದರು. 4 ಕಡೆ ಇರುವಂತಹ ಸ್ವಮಾನಧಾರಿ ಮಕ್ಕಳಿಗೆ ಸದಾ ಪರಮಾತ್ಮ ತಂದೆಯ ಬಗ್ಗೆ ಮನಸ್ಸಿನ ಸ್ನೇಹವನ್ನು ಇಟ್ಟುಕೊಂಡಂತಹ ಮಕ್ಕಳಿಗೆ, ಸರ್ವರ ಸ್ನೇಹಿಯಾದಂತಹ ಶ್ರೇಷ್ಠ ಆತ್ಮರಿಗೆ, ಸದಾ ಪರಿಶ್ರಮದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಪ್ರತಿಜ್ಞೆ ಮತ್ತು ಪ್ರತಿಜ್ಞೆಯ ಲಾಭವನ್ನು ಪಡೆದುಕೊಳ್ಳುವಂತಹ, ಪ್ರತಿಜ್ಞೆ ಮತ್ತು ಲಾಭವನ್ನು ಬ್ಯಾಲೆನ್ಸ್ ನಲ್ಲಿ ಇಟ್ಟುಕೊಳ್ಳುವಂತಹ ಆಶೀರ್ವಾದಕ್ಕೆ ಪಾತ್ರರಾದಂತಹ ಮಕ್ಕಳಿಗೆ ಸದಾ ಖುಷಿಯಲ್ಲಿ ಇರುವಂತವರು ಮತ್ತು ಅನ್ಯರನ್ನು ಖುಷಿಯಲ್ಲಿ ತರುವಂತವರು, ಅಂದರೆ ಅನ್ಯರಿಗೆ ಖುಷಿಯ ಅನುಭವವನ್ನು ಮಾಡಿಸುವಂತಹ ಇಂತಹ ಸಂಗಮ ಯುಗದ ಶ್ರೇಷ್ಠ ಭಾಗ್ಯಕ್ಕೆ ಅಧಿಕಾರಿಯಾದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಹೃದಯೇಶ್ವರ ತಂದೆಯ ಹೃದಯದ ಆಶೀರ್ವಾದವನ್ನು ಸ್ವೀಕಾರ ಮಾಡಿ. ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ದಾದಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ನಿಮ್ಮೆಲ್ಲರನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ. ತಂದೆ ಮತ್ತು ಮಕ್ಕಳು ಇಬ್ಬರು ಒಬ್ಬರನ್ನು ನೋಡಿ ಒಬ್ಬರು ಖುಷಿ ಪಡುತ್ತಾರೆ ತಾನೆ? ತಂದೆ ಮತ್ತು ಮಕ್ಕಳು ಇಬ್ಬರೂ ಸಮಾನ ಆಗಿದ್ದೀರಾ. ಎಲ್ಲರೂ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದೀರಾ. ಎಲ್ಲರಿಗೂ ದಾದಿಯರ ಬಗ್ಗೆ ವಿಶೇಷ ಪ್ರೀತಿ ಇದೆ, ಬಹಳಷ್ಟು ಪ್ರೀತಿ ಇದೆ. ಏಕೆಂದರೆ ಯಾರು ನಿಮಿತ್ತ ಆಗಿರುತ್ತಾರೋ, ನಿಮಿತ್ತ ಆದಂತವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತದೆ. ಅಂದ ಮೇಲೆ ನಿಮಿತ್ತ ಆದಂತವರ ಮೇಲೆ ಎಲ್ಲರಿಗೂ ಬಹಳಷ್ಟು ಸ್ನೇಹ ಇರುತ್ತದೆ. ಏಕೆಂದರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಲಿಫ್ಟ್ ನ ಅನುಭವವನ್ನು ಮಾಡಿಸುತ್ತದೆ. ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಅನ್ನುವ ಲಿಫ್ಟ್ ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಯಾರೆಲ್ಲ ನಿಮಿತ್ತ ಆಗುತ್ತಾರೋ ಅವರೆಲ್ಲರಿಗೂ ಲಿಫ್ಟ್ ಪ್ರಾಪ್ತಿಯಾಗುತ್ತದೆ. ಆದರೆ ಆ ಲಿಫ್ಟ್ ನ ಗಿಫ್ಟ್ ಕಾಯಂ ಆಗಿ ಇರಬೇಕು. ಆಗ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ಈ ಎಕ್ಸ್ಟ್ರಾ ವರದಾನ ಪ್ರಾಪ್ತಿಯಾಗಿದೆ. ಯಾವುದೇ ಒಂದು ಕಾರ್ಯದಲ್ಲಿ, ಈಶ್ವರಿಯ ಕಾರ್ಯದಲ್ಲಿ, ಯಜ್ಞ ಸೇವೆಯಲ್ಲಿ ಯಾರು ವಿಶೇಷವಾಗಿ ನಿಮಿತ್ತರಾಗುತ್ತಾರೋ ಅವರಿಗೆ ಆಶೀರ್ವಾದ ಮತ್ತು ಪ್ರೀತಿ ಅನ್ನುವ 2 ಲಿಫ್ಟ್ ಪ್ರಾಪ್ತಿಯಾಗುತ್ತದೆ. ಪ್ರೀತಿ ಎಂತಹ ವಸ್ತು ಆಗಿದೆ ಅಂದರೆ ಪ್ರೀತಿಯ ಮೂಲಕ ಹೇಗಿದ್ದವರು ಹೇಗೆ ಬೇಕಾದರೂ ಆಗಬಹುದು. ಅಂದರೆ ಪ್ರೀತಿ ಹೇಗಿದ್ದ ನಮ್ಮನ್ನು ಹೇಗೆ ಮಾಡಿಬಿಡುತ್ತದೆ. ಈ ಜಗತ್ತಿನಲ್ಲೂ ಕೂಡ ಯಾರನ್ನಾದರೂ ಕೇಳಿ ನಿಮಗೆ ಏನು ಬೇಕು ಎಂದು, ಅವರು ಪ್ರೀತಿ ಬೇಕು, ಶಾಂತಿ ಬೇಕು ಎಂದು ಹೇಳುತ್ತಾರೆ. ಅವರು ಕೂಡ ಪ್ರೀತಿಯಿಂದ ಮಿಲನವನ್ನು ಮಾಡುತ್ತಾರೆ. ಅಂದ ಮೇಲೆ ಪ್ರೀತಿ, ಅದರಲ್ಲೂ ಕೂಡ ಆತ್ಮಿಕ ಪ್ರೀತಿ ಸರ್ವಶ್ರೇಷ್ಠ ಆಗಿದೆ. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಮರೆವೋ ಅನ್ನುವ ಶಬ್ದದಿಂದ ಮುಕ್ತ ಆಗುವಂತಹ ನಿರಂತರ ಯೋಗಿಗಳಾಗಿ ಯಾರೆಲ್ಲ ಮಕ್ಕಳು ಸ್ವಯಂ ಅನ್ನು ಪರಮಾತ್ಮ ತಂದೆಯ ಜೊತೆಗೆ
ಕಂಬೈಂಡ್ ಆಗಿದ್ದೇನೆ ಎಂದು ಸದಾ ಅನುಭವವನ್ನು ಮಾಡುತ್ತಾರೋ ಅವರಿಗೆ ನಿರಂತರ ಯೋಗಿ ಭವ ಅನ್ನುವ ವರದಾನ ಸ್ವತಃ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಯಾರು ಯಾವ ಸ್ಥಾನದಲ್ಲಿ ಇರುತ್ತಾರೋ ಅದೇ ಸ್ಥಾನದಲ್ಲಿ ಅವರು ತಂದೆಯ ಜೊತೆಗೆ ನಿರಂತರ ಮಿಲನದ ಮೇಳವನ್ನು ಆಚರಣೆ ಮಾಡುತ್ತಿರುತ್ತಾರೆ. ಅನ್ಯರು ಬಲೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಲು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ, ಅಂದರೆ ಯಾರೋ ಅವರಿಗೆ ತಂದೆಯ ನೆನಪನ್ನು ಮರೆಸಲು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರು ಮರೆವೇ ಇಲ್ಲದಂತವರಾಗಿರುತ್ತಾರೆ. ಅಂದರೆ ತಂದೆಯನ್ನು ಎಂದೂ ಮರೆಯದೇ ಇರುವಂತವರಾಗಿರುತ್ತಾರೆ. ಇಂತಹ ಮರೆವೇ ಇಲ್ಲದಂತಹ ಮಕ್ಕಳಿಗೆ ತಂದೆಯ ಮೂಲಕ ಬಹಳಷ್ಟು ಪ್ರೀತಿ ಪ್ರಾಪ್ತಿಯಾಗುತ್ತದೆ. ಅಂದರೆ ಯಾರು ಎಂದೂ ತಂದೆಯನ್ನು ಮರೆಯುವುದಿಲ್ಲವೋ ಅಂತಹ ಮಕ್ಕಳು ತಂದೆಗೆ ಅತೀ ಪ್ರಿಯ ಆಗಿದ್ದಾರೆ. ಅವರೇ ನಿರಂತರ ಯೋಗಿಗಳಾಗಿದ್ದಾರೆ. ಏಕೆಂದರೆ ಪ್ರೀತಿಯ ಸಂಕೇತ ಅಂದರೆ ಸ್ವತಃ ನೆನಪಾಗಿದೆ. ಅಂತಹ ಮಕ್ಕಳ ಸಂಕಲ್ಪ ಅನ್ನುವ ಉಗುರನ್ನೂ ಕೂಡ ಮಾಯೆ ಅಲುಗಾಡಿಸಲು ಸಾಧ್ಯ ಇಲ್ಲ. ಇಂದಿನ ಶ್ಲೋಗನ್ ಆಗಿದೆ, ಕಾರಣವನ್ನು ಕೇಳುವ ಬದಲು ಕಾರಣಕ್ಕೆ ನಿವಾರಣೆಯನ್ನು ಹುಡುಕಿ, ಆಗ ಆಶೀರ್ವಾದಕ್ಕೆ ಅಧಿಕಾರಿಗಳಾಗುತ್ತೀರಾ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅಂತರ್ಮುಖಿಗಳಾಗಿ ಜ್ಞಾನದ ಮನನವನ್ನು ಮಾಡುವ ಅಭ್ಯಾಸದ ಮೂಲಕ ಅಲೌಕಿಕ ನಶೆಯಲ್ಲಿ ಸದಾ ಸ್ಥಿತ ಆಗಿರಿ. ಅಂದರೆ ಅಲೌಕಿಕ ನಶೆಯ ಖುಷಿಯಲ್ಲೇ ಸದಾ ಇರಬೇಕು. ಆಗ ಈ ಜಗತ್ತಿನ ಗೊಂದಲಗಳು ನಿಮ್ಮನ್ನು ತನ್ನ ಕಡೆ ಆಕರ್ಷಿಸಲು ಸಾಧ್ಯ ಇಲ್ಲ. ಹೇಗೆ ಮಿಲಿಟರಿಯವರು ಅಂಡರ್ ಗ್ರೌಂಡ್ಗೆ ಹೋಗುತ್ತಾರೆ. ಮಿಲಿಟರಿಯವರು ಅಂಡರ್ ಗ್ರೌಂಡ್ಗೆ ಹೋದಾಗ ಹೊರಗಡೆ ಜಗತ್ತಿನಲ್ಲಿ ಬಾಂಬ್ ಅನ್ನು ಹಾಕಿದರೂ ಕೂಡ ಆ ಬಾಂಬ್ನ ಪ್ರಭಾವ ಅವರ ಮೇಲೆ ಆಗುವುದಿಲ್ಲ. ಅದೇ ರೀತಿ ನೀವು ಅಂತರ್ಮುಖಿಗಳಾಗಿ ಅಂಡರ್ ಗ್ರೌಂಡ್ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಅಂತರ್ಮುಖತೆ ಅನ್ನುವ ಅಂಡರ್ ಗ್ರೌಂಡ್ ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿದರೆ ಬಾಹರ್ಮುಖತೆಯ ಮಾತು ನಿಮಗೆ ತೊಂದರೆಯನ್ನು ಕೊಡಲು ಸಾಧ್ಯ ಇಲ್ಲ. ಒಳ್ಳೆಯದು. ಓಂ ಶಾಂತಿ.